ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಅವ್ಯವಸ್ಥೆಗಳ ಆಗರವಾದ ಚಿಕ್ಕಬಳ್ಳಾಪುರ ಜಿಲ್ಲಾ 10ನೇ ಸಾಹಿತ್ಯ ಸಮ್ಮೇಳನ. ಊಟಕ್ಕಾಗಿ ಪರದಾಡಿದ ಸಾಹಿತ್ಯಾಭಿಮಾನಿಗಳು, ಊಟ ಸಿಗದೆ ವಾಪಸ್ಸಾದ ನೂರಾರು ಮಂದಿ. ಸಮ್ಮೇಳನಾಧ್ಯಕ್ಷರ ವಿರುದ್ಧವೂ ಸಾಮಾಜಿಕ ಜಾಲತಾಣದಲ್ಲಿ ಅಪಸ್ವರ. ಸೋನೆ ಮಳೆಗೆ ಬೀದಿಗೆ ಬಂದ ಹೂ ಬೆಳೆಗಾರನ ಬದುಕು. ಅಕಾಲಿಕ ಮಳೆಗೆ ಮಾವು ರೈತನ ಜೊತೆಗೆ ಹೂ ಬೆಳೆಗಾರನ ಬದುಕು ಅತಂತ್ರ. ನಿರಂತರ ಜಡಿ ಮಳೆಗೆ ಸೇವಂತಿಗೆ ಹೂವಿನ ತೋಟಗಳು ಹಾಳು. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬೆಚ್ಚಿದ ಜನತೆ. ಬಾಗೇಪಲ್ಲಿಯಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ. ಬೈಕ್ ಸವಾರರನ್ನು ಅಟ್ಟಾಡಿಸಿಕೊಂಡು ಬರುವ ಬೀದಿ ನಾಯಿಗಳು. ಮಕ್ಕಳು, ಮಹಿಳೆಯರು ಹೊರಬರಲು ಆತಂಕ. ಸುಳ್ಳು ಜಾತಿ ನಿಂದನೆ ಪ್ರಕರಣಗಳ ವಿರುದ್ಧ ಕ್ರಮಕ್ಕೆ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಆಗ್ರಹ. ಒಕ್ಕಲಿಗರ ಮುಖಂಡರ ಸಭೆಯಲ್ಲಿ ಕೋನಪರೆಡ್ಡಿ ಒತ್ತಾಯ. ಸುಳ್ಳು ಪ್ರಕರಣ ದಾಖಲಿಸಿರುವವರ ಗಡೀಪಾರಿಗೆ ಆಗ್ರಹ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2ನೇ ದಿನವಾದ ಇಂದು ಅಧ್ವಾನಗಳ ಆಗರವಾಗಿ ಪರಿಣಮಿಸಿತು. ಕನ್ನಡ ಭವನದ ಉದ್ಘಾಟನೆಯೂ ಇದ್ದ ಕಾರಣ ಮೊದಲ ದಿನ ಎಲ್ಲ ಸುಸೂತ್ರವಾಗಿ ನಡೆದರೂ 2ನೇ ದಿನವಾದ ಇಂದು ಸಾಹಿತ್ಯಾಭಿಮಾನಿಗಳ ಆಕ್ರೋಶಕ್ಕೆ ತುತ್ತಾಗುವಂತಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಬ್ಬದಂತೆ ಆಚರಿಸಬೇಕು. ಅದಕ್ಕೆ ಸಾಹಿತಿಗಳು, ಸಾಹಿತ್ಯಾಭಿಮಾನಿಗಳನ್ನು ಆಹ್ವಾನಿಸಬೇಕು. ಕನ್ನಡ ಪರ ಸಂಘಟನೆಗಳನ್ನು ಕರೆಯಬೇಕು. ಆದರೆ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿ ಸಮ್ಮೇಳನ ಮುಗಿಸುವ ಉದ್ದೇಶದೊಂದಿಗೆ ನಡೆಸಿದಂತಿದೆ. ನಿನ್ನೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದ ಕಾರಣ ಹಲವು ಮಂದಿಯಾದರೂ ಕನ್ನಡ ಭವನದತ್ತ ಬಂದಿದ್ದರು. ಆದರೆ ಇಂದು ಕೇವಲ ಶಾಲಾ ಮಕ್ಕಳಿಗೆ ಮಾತ್ರ ಸಮ್ಮೇಳನ ಸೀಮಿತವಾಯಿತು. ಇನ್ನು ಇಡೀ ದಿನ ಸಮ್ಮೇಳನದಲ್ಲಿ ಶಿಸ್ತಾಗಿ ಕುಳಿತಿದ್ದ ಮಕ್ಕಳಿಗೆ ಮಾತ್ರ ಮಧ್ಯಾಹ್ನದ ಊಟ ಸಿಗಲೇ ಇಲ್ಲ. ಮಕ್ಕಳಿಗಿರಲಿ, ಅಲ್ಲಿಗೆ ಬಂದ ಸಾಹಿತ್ಯಾಭಿಮಾನಿಗಳಿಗೂ ಊಟ ಸಿಗದೆ ಪರದಾಡಿದ ಸ್ಥಿತಿ ನಿರ್ಮಾಣವಾಯಿತು. ಊಟಕ್ಕಾಗಿ ಜನರ ನೂಕು ನುಗ್ಗಲು ನೋಡಿ ಸಮ್ಮೇಳನಕ್ಕೆ ಬಂದಿದ್ದ 5-6 ಮಂದಿಯೂ ಊಟದ ಸಹವಾಸವೇ ಬೇಡ ಎಂದು ಹೋಟೆಲ್ಗಳಿಗೆ ತೆರಳಿದ ಘಟನೆಯೂ ನಡೆಯಿತು. ಸಮ್ಮೇಳನಕ್ಕೆ ಅನುದಾನದ ಕೊರತೆ ಎನ್ನುತ್ತಿದ್ದ ಕಸಾಪ ಪದಾಧಿಕಾರಿಗಳು ಊಟದ ವಿಚಾರದಲ್ಲಿಯೂ ಶಿಸ್ತು ಪಾಲಿಸದ ಬಗ್ಗೆ ಸಾಹಿತ್ಯಾಭಿಮಾನಿಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಯ್ತು ಸರ್. ವಯಸ್ಸಾದವ್ರು ನಡೆಯೋಕ್ಕಾಗಲ್ಲ ಸರ್. ಅದು ಏನು ಸರ್, ಫುಲ್ ಬೆಂಗಳೂರು ಹೈವೇ, ಬಾಗೇಪಲ್ಲಿ ಟು ಬೆಂಗಳೂರು ಹೈವೇ ರೋಡಲ್ಲಿ ವಯಸ್ಸಾದವ್ರು ನಡ್ಕೊಂಬರ್ಬೇಕಾದ್ರೆ ಊಟ ಇಲ್ಲ, ನೀರಿಲ್ಲ, ಎಂಥದ್ದು ಇಲ್ಲ. ಅಲ್ಲಿ ನೀರು ಕೂಡ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಬೆಳಗ್ಗೆಯಿಂದ ಅಲ್ಲಿ ನೋಡ್ತಾ ಇದ್ವಿ, ನೀರು ಕುಡಿಯೋಕೆ ಅಲ್ಲಿ ನೋಡ್ತಾ ಇದ್ವಿ, ನೀರು ಕೊಡೋರೇ ಇಲ್ಲ ಅಲ್ಲಿ. ಅಂಥ ವ್ಯವಸ್ಥೆಯಲ್ಲಿ ಏನು ಸರ್ ನಾವು ಮಾಡೋದು? ಆದ್ರೂ ಸುಮಾರು ಅರ್ಧ ಕಿಲೋಮೀಟರ್ ನಡ್ಕೊಂಬರ್ಬೇಕು. ಊಟದ ಹಾಲ್ ಹತ್ರ, ಛತ್ರದ ಹತ್ರ ಬರಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಏನು ಫುಲ್ ಹೈವೇ ರೋಡಲ್ಲಿ ಬಂದು ಅದನ್ನು ದಾಟ್ಕೊಂಡು ಬಂದು ಇಲ್ಲಿ ಬರೋಟೊತ್ತಿಗೆ ನೂಕು ನುಗ್ಗಲು. ಅಲ್ಲಿ ವ್ಯವಸ್ಥೆ ಮಾಡಿರೋರು ಸರಿ ಇಲ್ಲ. ನೂಕು ನುಗ್ಗುಲದಲ್ಲಿ ನಾವು ತಿನ್ನೋಕ್ಕಾಗಲೇ ಇಲ್ಲ ಸರ್. ನಾವು ಒಳಗಡೆ ಹೆಜ್ಜೆಡೋಕ್ಕಾಗಿಲ್ಲ, ಅಂತ ನುಗ್ಗುತ್ತಾ ಇದ್ದಾರೆ. ಹಾಗಾಗಿ ಬೇಜಾರಾಗುತ್ತೆ, ನಾವು ತುಂಬ ಬೇಜಾರಾಗುತ್ತೆ ಸರ್. ಬಂದ್ಬಿಟ್ಟಿವಿ ಸರ್ ಈಚೆಗೆ. ಊಟ ಸಿಗದೆ ವಾಪಸ್ ಬಂದ ಹಲವು ಸಾಹಿತ್ಯಾಭಿಮಾನಿಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸಮ್ಮೇಳನ ಕೇವಲ ಕಾಟಾಚಾರಕ್ಕೆ ಮತ್ತು ಸರ್ಕಾರಿ ಕಾರ್ಯಕ್ರಮವಾಗಿ ಮಾತ್ರ ನಡೆಸಲಾಗಿದೆ. ಇನ್ನು ಸಮ್ಮೇಳನಕ್ಕೆ ಬಂದ ಮಕ್ಕಳಿಗೂ ಊಟ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಅವ್ಯವಸ್ಥೆಗಳ ಆಗರವಾಗಿದ್ದರೂ ಈ ಬಗ್ಗೆ ಕಸಾಪ ಪದಾಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಸಾಹಿತ್ಯಾಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಮ್ಮೇಳನಾಧ್ಯಕ್ಷರ ವಿರುದ್ಧವೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಸ್ವರ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಸಮ್ಮೇಳನಾಧ್ಯಕ್ಷರು ಸುಳ್ಳು ಇತಿಹಾಸ ಬರೆದು ನೈಜ ಇತಿಹಾಸವನ್ನು ಮರೆಮಾಚುವ ಕೆಲಸ ಮಾಡಿದ್ದಾರೆ.
ಇಂತಹ ಸುಳ್ಳು ಸಾಹಿತ್ಯದ ಸಾಹಿತಿಗೆ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿರುವುದು ವಿಪರ್ಯಾಸ ಎಂದು ನೆಟ್ಟಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅವರು ಚಿಕ್ಕಬಳ್ಳಾಪುರದ ಇತಿಹಾಸದ ಬಗ್ಗೆ ಬರೆದಿರುವುದೆಲ್ಲ ಸುಳ್ಳು, ಅದರ ನೈಜ ಇತಿಹಾಸವನ್ನು ಪ್ರಕಟಿಸಲಾಗುವುದೆಂದು ನೆಟ್ಟಿಗರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂದು ಸಮ್ಮೇಳನದ ವೇದಿಕೆಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳಿಗೂ 50 ಮಂದಿ ಕಸಾಪ ಸದಸ್ಯರೇ ಇರಲಿಲ್ಲ ಎಂಬುದು ಪ್ರತ್ಯಕ್ಷದರ್ಶಿಗಳ ನೇರ ಆರೋಪವಾಗಿದೆ. ಕೇವಲ ಶಾಲಾ ಮಕ್ಕಳನ್ನು ಕರೆತಂದು ಅನುದಾನವನ್ನು ವೆಚ್ಚ ಮಾಡುವುದಕ್ಕೆ ಮಾತ್ರ ಸಮ್ಮೇಳನ ನಡೆಸಲಾಗಿದೆ. ಹಿರಿಯ ಸದಸ್ಯರಿಗೆ ಸಮ್ಮೇಳನಕ್ಕೆ ಆಹ್ವಾನವೇ ನೀಡಿಲ್ಲ. ಸನ್ಮಾನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡದೆ ಸರ್ವಾಧಿಕಾರಿ ಧೋರಣೆ ಅನುಸರಿಸಲಾಗಿದೆ ಎಂದು ಕಸಾಪ ಸದಸ್ಯರೇ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಸಂಭ್ರಮದಿಂದ ನಡೆಯಬೇಕಿದ್ದ ಕನ್ನಡ ಹಬ್ಬ ಕೇವಲ ಕನ್ನಡ ಭವನ ಉದ್ಘಾಟನೆಗೆ ಮಾತ್ರ ಸೀಮಿತವಾಗುವ ಜೊತೆಗೆ ಜನರೇ ಇಲ್ಲದೆ ಶಾಲಾ ಕಾಲೇಜು ಮಕ್ಕಳಿಗೆ ಸಮ್ಮೇಳನ ನಡೆಸಿದ ಕೀರ್ತಿ ಪ್ರಸ್ತುತ ಕಸಾಪ ಪದಾಧಿಕಾರಿಗಳಿಗೆ ಒದಗಿ ಬಂದಿದ್ದು, ಸಮ್ಮೇಳನಕ್ಕೆ ಬಂದ ಮಕ್ಕಳಿಗೂ ಊಟ ನೀಡದೆ ಕಳುಹಿಸಿದ ಕೀರ್ತಿಯು ಅದೇ ಕಸಾಪ ಪದಾಧಿಕಾರಿಗಳಿಗೆ ಸಲ್ಲುತ್ತದೆ ಎಂದು ಹಿರಿಯ ಕಸಾಪ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯ ಹೂ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಸೇವಂತಿಗೆ ಹೂಗಳು ಮಳೆಗೆ ಕೆಲವೆಡೆ ಕೊಳೆತು ಹೋದರೆ ಇನ್ನು ಕೆಲವೆಡೆ ಹೂವಿನ ಮಗ್ಗು ಕಪ್ಪಾಗಿ ರೋಗ ಪೀಡಿತವಾಗ್ತಿದೆ. ಇದರಿಂದ ಜಿಲ್ಲೆಯಾದ್ಯಂತ ಸೇವಂತಿಗೆ ಹೂ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗೆ ಕೈಗೆ ಬಂದ ಸೇವಂತಿಗೆ ಹೂ ತೋಟಗಳು ಕೊಳೆತು ಹೋಗ್ತಿದೆ ಅಂತ ರೈತರು ಬೆಳೆದ ಹೂ ಗಿಡಗಳನ್ನು ಕಿತ್ತು ಬಿಸಾಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಸೇವಂತಿಗೆ ಹೂ ತೋಟಗಳು ಕೊಳೆತು ಹೋಗ್ತಿವೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಸೇವಂತಿಗೆ ಹೂ ತೋಟಗಳು ಭೂಮಿಯಲ್ಲಿ ಬೇರು ಕೊಳೆತು ಹೋಗ್ತಿದೆ. ಗಿಡದಲ್ಲಿ ಅರಳಿದ್ದ ಹೂಗಳು ಕಪ್ಪಾಗಿ ಒಣಗಿದಂತೆ ಕಾಣ್ತಿವೆ. ಗಿಡದಲ್ಲಿದ್ದ ಮೊಗ್ಗುಗಳು ಕಮರಿ ಹೋಗ್ತಿವೆ. ಇದರಿಂದ ರೈತರು ಮಳೆ ಯಾಕಾದ್ರೂ ಬಂತು ಅಂತ ಬೇಸರ ವ್ಯಕ್ತ ಎಂಬುವವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 2 ಮಾದರಿಯ ಸೇವಂತಿಗೆ ಹೂ ಬೆಳೆದಿದ್ರು. ಕೇವಲ 2 ಬಾರಿ ಮಾತ್ರ ಹೂ ಕೀಳಲಾಗಿದೆ. ಆದರೆ ಈಗ ನಿರಂತರ ಜಿಟಿ ಮಳೆಗೆ ಹೂತೋಟ ಹಾಳಾಗಿದೆ. ಇದರಿಂದ ಹೂಗಿಡಗಳನ್ನು ಕಿತ್ತು ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೂವು ಹಣ್ಣು ತರಕಾರಿ ಬೆಳೆಗೆ ಖ್ಯಾತಿಯಾಗಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರಂತರ ಜಿಟಿ ಮಳೆಗೆ ಹಣ್ಣು ತರಕಾರಿ ಬೆಳೆಗಳು ಹಾಳಾಗುತ್ತಿರುವುದು ರೈತರ ನೆಮ್ಮದಿ ಹಾಳಾಗುವಂತೆ ಮಾಡಿದೆ. ಸಾಮಾನ್ಯವಾಗಿ ನವೆಂಬರ್ ತಿಂಗಳಿನಲ್ಲಿ ಬರುತ್ತಿದ್ದ ಚಂಡಮಾರುತ ಇದೀಗ ಏಪ್ರಿಲ್ ಮೇ ತಿಂಗಳಿನಲ್ಲಿಯೇ ವಕ್ಕರಿಸುತ್ತಿರೋದು ತೋಟಗಾರಿಕಾ ರೈತರನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತಿದೆ. ಹೂವು ಹಣ್ಣು ತರಕಾರಿ ಬೆಳೆಗಳು ನಿರಂತರ ಮಳೆಗೆ ಹಾಳಾಗುತ್ತಿದ್ದು ಬಂಡವಾಳ ಹೂಡಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ನಿರಂತರ ಮಳೆಯಿಂದ ಜಿಟಿ ಮಳೆಯಿಂದ ಸ್ವಲ್ಪ ಹೂವೆಲ್ಲ ಹಾಳಾಗಿದೆ.
ತೋಟ ಎಲ್ಲ ಹಾಳಾಗಿ ಎಲ್ಲ ಈ ಥರ ಕಪ್ಪಾಗಿದೆ. ಆದ್ದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ಕೊಯ್ಲಿಗೆ ಬಂದಿತ್ತು. ಮೇ ತಿಂಗಳಲ್ಲಿ ಬಿಸಿಲಿರಬೇಕಾಯಿತು. ಪ್ರಕೃತಿ ವಿಕೋಪದಿಂದ ಈ ಥರ ಮಳೆ ಆಗಿದೆ. ನಮ್ಮ ರೈತರಿಗೆಲ್ಲನೂ ನಷ್ಟ ಆಗಿದೆ. ಅದರಲ್ಲಿ ನಾವು ಒಬ್ಬರು. ನಮ್ಮ ರೈತರು ನಷ್ಟ ಆಗಿರೋದ್ರಿಂದ ಈ ಒಂದು ಸೆಂಟು ಎಲ್ಲೋ ಮತ್ತು ಸೆಂಟು ವೈಟು ಲಕ್ಷಾಂತರ ರೂಪಾಯಿ, ಒಂದು 6 ಲಕ್ಷ ರೂಪಾಯಿ ಹಾಕಿ ಬೆಳೆದಿದ್ವಿ. ಮತ್ತು ಇನ್ನೇನು ಕಟಾವು ಮಾಡ್ತಾ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಕಟಾವು ಮಾಡಿದ್ವಿ. 9 ದಿನದಿಂದ ನಿರಂತರ ಮಳೆ, ಜಟಿ ಮಳೆ ಬೀಳ್ತಾ ಇರೋದ್ರಿಂದ ಈ ಥರ ಎಲ್ಲ ಹಾಳಾಗಿದೆ. ಅದರಿಂದ ನಮಗೆ ನಷ್ಟ ಆಗಿದೆ. ಇದು ಮತ್ತು ನಮ್ಮ ಸಿ ನ್ಯೂಸ್ ಅವ್ರು ಬಂದು ಇದನ್ನು ಇದು ಮಾಡ್ತಾಯಿದ್ದಾರೆ. ನಮ್ಮ ತೋಟಗಾರಿಕೆ ಮತ್ತು ಸರ್ಕಾರಕ್ಕೆ ನಮ್ಮ ಒಂದು ರೈತರ ಕಷ್ಟ ತಿಳಿಲಿ ಅಂತ. ಸರ್, ಲಕ್ಷಾಂತರ ರೂಪಾಯಿ ನಷ್ಟ ನೀವೇ ನೋಡ್ತಾ ಇದ್ದೀರಲ್ಲ, ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನೋಡಿ. ಎಲ್ಲ ಹೂವು ಈ ಥರ ಆಗಿದೆ. ನಾವು ರೈತರು ಬೆಳೆದ್ರೂ ಬಾಧೆ, ಬೆಳೆದಿದ್ರೂ ಬಾಧೆ. ನಮಗೆ ಯಾವ ಥರ ಮಳೆ ಬಂದರೂ ಬಾಧೆನೇ, ಬರೆದಿದ್ರು ಬಾಧೆನೇ, ಆ ಥರ ಆಗಿದೆ. ಎರಡಕ್ಕೂ ಕಂಪೇರ್ ಮಾಡಿ ಹೂವು ಹಾಳಾಗಿದ್ದಿದ್ದು ಎರಡು ಒಂದು ಬಿಸಿಲಲ್ಲಿ ಬೆಳೆದಿದ್ದೀವಿ, ಮತ್ತು ಮಳೆ ಬಂತು ಕಟಾವಿಗೆ ಬರೋ ಅಷ್ಟೊತ್ತಿಗೆ. ಈ ಮೇ ತಿಂಗಳಲ್ಲಿ ಬಿಸಿಲಿರ್ತಾ ಇತ್ತು. ನಾವು ಪ್ರಕೃತಿ ಇದರಿಂದ ಮೇ ತಿಂಗಳಲ್ಲಿ ನಮಗೆ ಒಳ್ಳೆ ಫಸಲು ಬರುತ್ತೆ ಮತ್ತು ಒಳ್ಳೆ ದುಡ್ಡಾಗುತ್ತೆ ಅಂತೇಳಿ ನಾವೆಲ್ಲ ರೆಡಿ, ಈ ಮಟ್ಟಕ್ಕೆ ಬರೋಂಗೆ, ಈ ಟೈಮ್ ಬರೋಂಗೆ ಬೆಳೆ ಬೆಳೆದಿದ್ವಿ. ಆದರೆ ಮೇ ತಿಂಗಳಲ್ಲಿ ಜಟಿ ಮಳೆ ಮತ್ತು ಪ್ರಕೃತಿ ವಿಕೋಪದಿಂದ ಈ ಥರ ಎಲ್ಲ ನಷ್ಟ ಆಗಿದೆ. ಮೇ ತಿಂಗಳಲ್ಲಿ ಮೊನ್ನೆ ಹೋದ ವರ್ಷ 300 ರೂಪಾಯಿ ರೇಟ್ ಸಿಗ್ತಾಯಿತ್ತು ಸರ್. ಈ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು, ಪ್ರಕೃತಿ ಎಲ್ಲ ಮಾಮೂಲಿ ಇತ್ತು. ಈ ಸಾರಿ ಪ್ರಕೃತಿ ಮಳೆಗಾಲ ಅಂದರೆ ನವಂಬರ್ ಡಿಸೆಂಬರಲ್ಲಿರೋ ವಾತಾವರಣ ಇದೆ ಸರ್, ನೋಡಿ ನೀವೇ. ಆ ವಾತಾವರಣದಿಂದ ಹೂವು ನೀರು ಆರೋದಿಲ್ಲ. ಇದರೊಳಗಡೆ ಹೋದರೆ ನೀರು ಆರೋದಿಲ್ಲ. ಅದು ಒಳಗಡೆನೇ ಮತ್ತೆ ನೀರು ತುಂಬಿಕೊಂಡಿದ್ದು ಬಿಸಿಲು ಬರೋದಿಲ್ಲ. ಆದ್ದರಿಂದ ಇದೆಲ್ಲ ಒಣಗೋಗುತ್ತೆ. ಆದರೆ ಹೂವು ಎಲ್ಲ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಹೂವು ತೋಟ ಎಲ್ಲ ಈ ಥರ ಆಗಿಬಿಟ್ಟೈತೆ. ಈ ಥರ ಆಗಿರೋದ್ರಿಂದ ನಮಗೇನು ವರ್ಕೌಟ್ ಆಗೋಲ್ಲ. ಒಂದು 7-8 ಲಕ್ಷ ಲಾಸ್ ಆಗುತ್ತೆ. ಕೈಯಿಂದ ರೈತರಿಗೆ ಸ್ವಲ್ಪ ಲಾಸ್, ಎಲ್ಲ ರೈತರಿಗೂ ಈ ಥರ ಆಗಿಬಿಟ್ಟಿದೆ. ಆದ್ದರಿಂದ ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಜನ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಪಟ್ಟಣದ 23 ವಾರ್ಡ್ಗಳಲ್ಲಿಯೂ ಒಂದೊಂದು ಗುಂಪು ಇದ್ದು, ಜನ ಓಡಾಡುವಾಗ, ವಾಹನಗಳಲ್ಲಿ ಸಂಚರಿಸುವಾಗ ಅಟ್ಟಾಡಿಸಿಕೊಂಡು ಬರುತ್ತಿವೆ. ಇದರಿಂದಾಗಿ ನಾಗರಿಕರು ಹೆದರುವಂತಾಗಿದೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯುವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ 5-6 ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಪಟ್ಟಣದ ಸಂತೆ ಮೈದಾನ, ಬಸ್ ನಿಲ್ದಾಣ, ಗಂಗಮ್ಮಗುಡಿ ರಸ್ತೆ, ಕೊತ್ತಪಲ್ಲಿ ರಸ್ತೆ, ಗೂಳೂರು ರಸ್ತೆ, ಮಾಂಸದ ಅಂಗಡಿ ಮತ್ತು ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ ದಂಡು ಬೀಡು ಬಿಟ್ಟಿರುತ್ತದೆ. ಈ ಪ್ರದೇಶಗಳಲ್ಲಿ ಜನ ಓಡಾಡಲು ಭಯ ಪಡುತ್ತಾರೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಬೆಳಗ್ಗೆ ಮತ್ತು ಸಂಜೆ ಆಗುತ್ತಿದ್ದಂತೆ ಮೃಗದಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡೆಯಾಗಿದ್ದು, ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ನಾಯಿಗಳ ಕೂಗಾಟ, ಚೀರಾಟದಿಂದ ನೆಮ್ಮದಿಯ ನಿದ್ದೆ ಮಾಡಿ ಹಲವು ತಿಂಗಳು ಕಳೆದಿದೆ. ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳೆದ ಹಲವು ವರ್ಷಗಳಿಂದ 15 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡುವ ಜೊತೆಗೆ ಸುಳ್ಳು ಅಟ್ರಾಸಿಟಿ ಪ್ರಕರಣಗಳನ್ನು ದಾಖಲಿಸಿ ಹಣ ರೋಲ್ ಕಾಲ್ ಮಾಡಿಕೊಂಡು ಜೀವನ ನಡೆಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಆಗ್ರಹಿಸಿದರು. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಪಕ್ಕದ ರೈಸ್ ಮಿಲ್ ಆವರಣದಲ್ಲಿ ತಾಲೂಕಿನ ಒಕ್ಕಲಿಗ ಮುಖಂಡರು ಇಂದು ಸಭೆ ಸೇರಿ ಮೇ 18ರಂದು ಕೊಡಿಗಲ್ ಗ್ರಾಮದ ಬಳಿ
ಕೆವಿ ಚಂದ್ರಶೇಖರ್ ರೆಡ್ಡಿ ಮತ್ತು ರಾಮಾಪುರ ಗ್ರಾಮದ ಮಂಜುನಾಥ್ ರೆಡ್ಡಿ ಎಂಬುವವರು ಆಟೋದಲ್ಲಿ ತಮ್ಮ ಪೌಲ್ಟ್ರಿ ಫಾರ್ಮ್ಗೆ ಫೀಡ್ ತೆಗೆದುಕೊಂಡು ಹೋಗುವ ವೇಳೆ ವಿನಾಕಾರಣ ದಲಿತ ಮುಖಂಡರೊಬ್ಬರು ಮತ್ತು ಆತನ 2 ಮಕ್ಕಳು ದೌರ್ಜನ್ಯ ಮಾಡಿ ಹಲ್ಲೆ ನಡೆಸಿ ಗಾಯಪಡಿಸುವ ಜೊತೆಗೆ ಅವರೇ ಪೊಲೀಸ್ ಠಾಣೆಗೆ ತೆರಳಿ ಇವರ ವಿರುದ್ಧ ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸಿಕೊಂಡು ಹೋಗಬೇಕು. ಯಾವುದೇ ಜಾತಿ ಜನಾಂಗದ ವಿರುದ್ಧ ಹೋರಾಟ ನಡೆಸುತ್ತಿಲ್ಲ. ಇಂತಹ ಹವ್ಯಾಸವನ್ನು ಕೆಲವರು ಮಾಡಿಕೊಂಡು ಅಮಾಯಕರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸುತ್ತಿರುವ ನಡವಳಿಕೆ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಸ್ವತಂತ್ರ ಬಂದ ಮೇಲೆ ಈ ಥರ ಅನ್ಯಾಯಗಳನ್ನ ವಿರೋಧ ಮಾಡಿ ಈ ಅನ್ಯಾಯಗಳನ್ನ ಮೆಟ್ಟಿ ಅನುಭವಿಸಿ ಇದೆಲ್ಲ ಆಗಬಾರ್ದು. ಒಂದು ಸಮಾಜ, ಸಾಮಾಜಿಕ ನ್ಯಾಯ, ಒಂದು ಸಮಾನತೆ, ಅಭಿವೃದ್ಧಿಶೀಲ, ಸ್ವಾಭಿಮಾನ ಬದುಕು ಮಾಡಲಿಕ್ಕೆ ಎಲ್ರಿಗೂ ಸಮಾನವಾಗಿ ಹಕ್ಕು ಕೊಟ್ಟು ವೋಟಿಂಗ್ ಪವರ್ ಕೊಟ್ಟು ಒಂದು ಭದ್ರ ಬುನಾದಿ ಹಾಕಿಕೊಟ್ಟಂತಕ್ಕಂಥ ಬಂಗಾರದ ಮನುಷ್ಯ ನಮ್ಮ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಸಾಹೇಬರು ಬಹಳ ದೂರದೃಷ್ಟಿದ್ದು ಮಾಡಿದರು. ಬಹಳ ಚಿಂತಕರು, ಬಹಳ ಸುಧಾರಕರು. ಅವ್ರ ಒಳ್ಳೆ ಉದ್ದೇಶ ಚೆನ್ನಾಗಿದೆ. ಹೆಚ್ಚು ಜನಸಂಖ್ಯೆಯರು ದೇಶ ಆಳಬೇಕು, ಸಮಾನತೆ ಬರಬೇಕು, ಸಾಮಾಜಿಕ ನ್ಯಾಯ ಬರಬೇಕು ಅಂತ ಮಾಡಿದರು. ಈಗ ರಾಜಕಾರಣಿಗಳು ಕೆಲವು ಕ್ಷುಲ್ಲಕ ಕಾರಣಕ್ಕಾಗಿ ರಾಜಕೀಯ ದುರುದ್ದೇಶಕ್ಕಾಗಿ ಆ ಒಂದು ಏನಿದೆ ಇವತ್ತು ಅಟ್ರಾಸಿಟಿ ಆಕ್ಟನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಇತರೆ ಸಮುದಾಯದ ಅಮಾಯಕ ರೈತರ ಮಕ್ಕಳನ್ನು, ಅಧಿಕಾರಿ ವರ್ಗದವರನ್ನು ಇಂಪ್ಲಿಕೇಟ್ ಮಾಡಿ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಎಸ್ಕೋದು. ನಮ್ಮ ಹಳ್ಳಿಯಲ್ಲಿ ಒಬ್ಬನ ಯಾರೋ ಪಾಪ ಒಂದು ರೈತ ತಾತ, ಒಂದೇ ಹೆಣ್ಣುಮಗಳಿತ್ತು, ಅವ್ರ ಮಗಳಿಗೆ ಮದುವೆ ಆಗೋಯ್ತು. ತಾತ ಅಜ್ಜಿ ಇದ್ದರು, ಒಂದು 50 ಕುರಿ ಇತ್ತು. ಒಬ್ಬರು ಬರೋದು, ಅವನ್ನ ತಾತ್ಮಿಕ ಎದುರಿಸೋದು, ಕೇಸ್ ಹಾಕ್ಸೋದು, 2 ಗೊರಲು ಪೆಟ್ಕೊಂಡು ಪೋಯಿದೆ. ಕುರಿಗಳು ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕೋದು. ಈ ಥರ ಆಗ್ತಾಯಿತ್ತು. ಕೋಳಿಗಳಿದ್ರೆ ಕೋಳಿಗಳವ್ರ ಮೇಲೆ ಕೇಸ್ ಹಾಕೋದು, ದುಡ್ಡಿದ್ರೆ ದುಡ್ಡವ್ರ ಮೇಲೆ ಕೇಸ್ ಹಾಕೋದು. ಈ ಥರ ಎದುರಿಸಿ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇತ್ತು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ 2 ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ.
ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಅರಳು ಮಲ್ಲಿಗೆ ಕೆರೆಗೆ ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡಲಾಗಿದ್ದು, ಕೆರೆ ಅಂಗಳದಲ್ಲಿ ಎಸೆದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಕನ್ನಡಪರ ಸಂಘಟನೆಗಳ ಮುಖಂಡರು ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳು ಮಲ್ಲಿಗೆ ಕೆರೆಗೆ ಕಿಡಿಗೇಡಿಗಳು ಮೆಡಿಕಲ್ ವೇಸ್ಟ್ ಎಸೆಯುತ್ತಿದ್ದಾರೆ. ಕೆರೆ ಅಂಗಳದಲ್ಲಿ 20 ಮೂಟೆಗಳ ಮೆಡಿಕಲ್ ವೇಸ್ಟ್ ಪತ್ತೆಯಾಗಿದೆ. ಇದರಲ್ಲಿ ಬಳಸಿದ ಸೂಜಿಗಳು, ಸಿರಿಂಜಿಗಳು, ಡ್ರೆಸ್ಸಿಂಗ್ ಬಟ್ಟೆಗಳು, ರೋಗ ನಿರ್ಣಯದ ಮಾದರಿಗಳು, ಔಷಧಿಗಳು, ವೈದ್ಯಕೀಯ ಸಾಧನೆಗಳು ಪತ್ತೆಯಾಗಿವೆ. ಕೆರೆ ಅಂಗಳಕ್ಕೆ ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡುತ್ತಿರುವುದನ್ನು ಪತ್ತೆ ಮಾಡಿದ ವಿಜಯ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಾರದಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಭರವಸೆ ನೀಡಿದ್ದು, ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ಈ ಕುರಿತು ಮಾತನಾಡಿದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡ ಸತೀಶ್ ಅವರು, ಕೆರೆಯ ಬಳಿ ವಾಕಿಂಗ್ ಮಾಡುವವರು ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡುತ್ತಿರುವ ವಿಷಯವನ್ನು ಗಮನಕ್ಕೆ ತಂದರು. ಸ್ಥಳಕ್ಕೆ ಹೋಗಿ ನೋಡಿದಾಗ ಕೆರೆ ಅಂಗಳದಲ್ಲಿ 20 ಮೂಟೆಗಳಷ್ಟು ಮೆಡಿಕಲ್ ವೇಸ್ಟ್ ಇರುವುದು ಪತ್ತೆಯಾಗಿದೆ ಎಂದರು. ಇದು ದೊಡ್ಡ ಆಸ್ಪತ್ರೆಯವರ ಕೃತ್ಯ ಎಂಬುದು ಕಂಡುಬಂದಿದೆ. ಸದ್ಯ ದೇಶ 3ನೇ ಕೊರೋನಾ ಅಲೆಯ ಆತಂಕದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯವರು ಹೀಗೆ ಬೇಕಾಬಿಟ್ಟಿ ಮೆಡಿಕಲ್ ವೇಸ್ಟ್ ಎಸೆದಿರುವುದು ದುರಂತ. ಈಗ ಇತ್ತೀಚೆಗೆ ಇದು ನಮ್ಮ ಕೋವಿಡ್-19 3ನೇ ಅಲೆ ಅಂತ ಏನು ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಕೆರೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು 20-30 ಮೂಟೆನ ಈ ಕ್ಲಿನಿಕಲ್ ಯೂಸ್ ಮಾಡೋಂಥ ಮೆಡಿಸಿನ್ ಆಗಿರ್ಬೋದು, ಮೆಡಿಸಿನ್ ಬಾಟಲ್ಸು ಮತ್ತು ಸಿರಂಜಿಗಳು, ಸೂಜಿಗಳು ಮತ್ತು ಗ್ಲೂಕೋಸ್ ವೈರ್ಗಳು ಇಂಥವೆಲ್ಲ ಅವರು ತಂದು ಒಂದು 9-10 ನೋಡಿದೀವಿ, ಓಪನ್ ಮಾಡಿ ನೋಡಿದೀವಿ. ಅದರಲ್ಲೂ ಸಹ ಇದ್ದಿದ್ದೆಲ್ಲ ಬರೀ ಸೂಜಿಗಳೇ, ಆ ಬಾಟಲ್ಸು, ಮೆಡಿಕಲ್ ಬಾಟಲ್ಸ್ ಇವೇ ಇದ್ದಿದ್ದು. ಸೊ ಈ ತರ ಅವರು ಅಲ್ಲಿ ಸುರಿಯೋದ್ರಿಂದ ಅಲ್ಲಿ ಜಾನುವಾರುಗಳು ಮತ್ತೆ ಮನುಷ್ಯರು ಓಡೋ ಅಂತ ಪ್ಲೇಸ್ ಅದು. ಅಲ್ಲಿ ಬೆಳಗ್ಗೆದ್ರೆ ಅಲ್ಮಲ್ಗೆ ಪಂಚಾಯತಿ ಗ್ರಾಮಸ್ಥರು ಏನಿದ್ದಾರೆ ಅಲ್ಲೆಲ್ಲ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯಿಸ್ತಾ ಇರ್ತಾರೆ. ಅವ್ರ ಕಾಲಿಗೆ ಚುಚ್ಕೊಂಡು ಯಾರಿಗೋ ಯೂಸ್ ಮಾಡಿರೋಂಥ ಮೆಡಿಸಿನ್ನ ಇವ್ರ ಬಾಡಿಯಲ್ಲಿ ಇಂಜೆಕ್ಟ್ ಆಗಿ ಇವರಿಂದ ಇನ್ನೊಬ್ರಿಗೆ ಹಬ್ಬಿ ಈಗಲೇ ನಾವು ಕೋವಿಡ್-19 ಇಂದ ತುಂಬಾನೇ ನೋವು ತಿಂದಿದೀವಿ. ಈ ಸಮಯದಲ್ಲಿ ಈ ತರ ಹಸುಗಳಿಗಾಗಿರ್ಬೋದು, ಮೇಯೋ ಟೈಮಲ್ಲಿ ಅದು ಬಾಯಿಗೆ ಚುಚ್ಕೊಂಡು ಅದಕ್ಕೇನೋ ಇಂಜೆಕ್ಟ್ ಆಗಿ ಬೇರೆ ತರ ವೈರಸ್ ಉಂಟಾಗಿ, ಈಗ ಮಳೆ ಬರ್ತಿದೆ, ನೀರು ತುಂಬತೈತೆ ಆ ಕೆರೆಗೆ, ಅದು ವಾಟರ್ ಅಲ್ಲೂ ಸಹ ಮಿಕ್ಸ್ ಆಗಿ ಅದು ಜಾನುವಾರುಗಳು ಕುಡಿತಾರೆ, ಮನುಷ್ಯರಲ್ಲಿ, ಅದರಲ್ಲಿ ಹುಡುಗರು ಎಷ್ಟೋ ಜನ ಈಜಾಡ್ತಾರೆ. ಆ ಗ್ರಾಮದಿಂದ ನಗರಕ್ಕೆ, ನಗರದಿಂದ ಜಿಲ್ಲೆಯಿಂದ ಕರ್ನಾಟಕಕ್ಕೆ ಬರೋಂಥ ಪರಿಸ್ಥಿತಿ ಇದೆ. ಕೆರೆ ಅಂಗಳದಲ್ಲಿ ಜಾನುವಾರುಗಳು ಮೇಯುತ್ತವೆ. ಈ ವೇಳೆ ಅವುಗಳಿಗೆ ಸೂಜಿಗಳು ಚುಚ್ಚುವ ಅಪಾಯವಿದೆ. ಇದರಿಂದ ರೋಗ ಹರಡುವ ಸಾಧ್ಯತೆ ಇದೆ. ಜೊತೆಗೆ ಮಕ್ಕಳು ಈಜಾಡುವ ಸಮಯದಲ್ಲಿ ಮಕ್ಕಳಿಗೆ ಚುಚ್ಚುವ ಅಪಾಯವಿದೆ. ಕೆರೆಯ ನೀರಿಗೆ ಈ ಅಪಾಯಕಾರಿ ವಸ್ತುಗಳು ಸೇರಿರುವುದರಿಂದ ಮುಂದಿನ ದಿನಗಳಲ್ಲಿ ಜಾನುವಾರುಗಳು ಮತ್ತು ಮನುಷ್ಯನಿಗೆ ಅಪಾಯ ಕಾದಿದೆ. ದಯವಿಟ್ಟು ಈ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಇಲ್ಲಿಂದ ವಿಲೇವಾರಿ ಮಾಡಬೇಕು. ಡಂಪಿಂಗ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದೇಶದ ಪ್ರತಿ ಹಳ್ಳಿಗೂ ನಿರಂತರ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಆರಂಭಗೊಂಡಿರುವ ಜಲಜೀವನ್ ಮಿಷನ್ ಯೋಜನೆಯೇ ಹಳ್ಳ ಹಿಡಿದಿದೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜೆಜೆಎಂ ಕಾಮಗಾರಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣದೆ ಹಳ್ಳ ಹಿಡಿದಿದೆ.
ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಜನತೆ ಕಳೆದ 2 ವರ್ಷಗಳಿಂದ ಕಾಯುತ್ತಿದ್ದರೂ ಮನೆ ಮನೆಗೆ ಗಂಗೆ ಇನ್ನೂ ತಲುಪದಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಕೆಲ ವಾರ್ಡ್ಗಳಲ್ಲಿ ಪೈಪ್ ಹಾಕಿದ್ದಾರೆ. ಆದರೆ ಸರ್ಕಾರದ ಆದೇಶದಂತೆ ಪೈಪ್ ಸುಮಾರು 2 ಅಡಿ ಆಳಕ್ಕೆ ಹಾಕಬೇಕಿತ್ತು. ಆದರೆ ಗುತ್ತಿಗೆದಾರ ಹಣದಾಸೆಗೆ ಪೈಪ್ ಮುಚ್ಚದೆ ಮೇಲೆ ಹಾಕಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣು ಸರಿಯಾಗಿ ಮುಚ್ಚದೆ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗಿದೆ. ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಹೇಗೆ ನಡೆಯುತ್ತಿದೆ ಎಂದು ನೋಡದೆ ನಾಪತ್ತೆ ಆಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮನೆ ಮನೆಗೆ ಗಂಗೆ ಯೋಜನೆಯಡಿ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ಜೆಜೆಎಂ ಕಾಮಗಾರಿ ಆರಂಭಗೊಂಡಿತ್ತು. ಈ ಯೋಜನೆಯಡಿ ಬೋರ್ವೆಲ್, ನೀರಿನ ಟ್ಯಾಂಕ್ ರಚನೆ, ಟಿಸಿ ಅಳವಡಿಕೆ, ಪೈಪ್ಲೈನ್ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕಾಗಿದೆ. ಎಲ್ಲ ಅಗದ್ಬಿಟ್ಟು ಎಲ್ಲ ನಲ್ಲಿ ಹಾಕ್ತೀವಿ ಅಂತ ಹೋಗಿ ನಮ್ಮ ಮನೆ ಮುಂದೆ ಎಲ್ಲ ಗುದ್ರಾಗ್ಬಿಟ್ಟೈತೆ. ಹುಡುಗರೆಲ್ಲ ಬೀಳ್ತಾರೆ. ಯಾರು ದೊಡ್ಡವ್ರು ವಯಸ್ಸಾಗಿರೋರು ಬಿದ್ದರೆ ಏನು ಗತಿ? ಇಲ್ಲಿ ಒಂದು ಆಂಬುಲೆನ್ಸ್ ಬರಲ್ಲ, ಏನಿಲ್ಲ, ರೋಡು ಸರಿ ಇಲ್ಲ. ಇಲ್ಲಿ 6 ತಿಂಗಳು ಮೇಲೆ ಆಗೈತೆ ಎಲ್ಲ ಅಗದ್ಬಿಟ್ಟು. ಸ್ವಲ್ಪ ಬೇಗ ಸ್ವಲ್ಪ ರೆಡಿ ಮಾಡೋಕೆ ಹೇಳ್ರಿ ಸರ್. ಏನಕ್ಕೆ ಆಗ್ತಿದ್ರಕ್ಕ? ನಲ್ಲಿಗೆ ಅಂತ ಅಗದ್ಬಿಟ್ಟು 6 ತಿಂಗಳಾಗೈತೆ. ಯಾವ್ದು ಮನೆಯಲ್ಲಿ ಹಾಕ್ತಿವಿ ಅಂತನಾ? ಒಳಗಡೆ ಎಲ್ಲ ಹಾಕವ್ರೆ, ಈಚೆ ಎಲ್ಲ ಅಗದ್ ಬಿಟ್ಬಿಟ್ಟವ್ರೆ. ನೀರು ಮಳೆ ಬಂದರೆ ಎಲ್ಲ ನಿಂತ್ಕೊಂತೈತೆ ನೀರೆಲ್ಲ ಮನೆ ಮುಂದೆ. ಗಿಡಗಳೆಲ್ಲ ಬೆಳೀತೈತೆ. ಅವು ಆಗ್ತಿರೋಲ್ಲ ಅಲ್ಲಿ ಎಲ್ಲ. ನೀವು ಇದು ಸ್ವಲ್ಪ ಹೇಳಿ ಬೇಗ ಹಾಕಿಸ್ಬೇಕು. ಅಧಿಕಾರಿಗಳು ಯಾರು ಬಂದಿಲ್ವಾ? ಯಾರು ಬರಲಿಲ್ಲ, ಒಬ್ರು ಬರಲಿಲ್ಲ. ಒಬ್ರು ಏನು ಹಿಂಗೆ ಮಾಡಿ ಹೋಗ್ಬಿಟ್ಟಿರ್ತಾರೆ, ಒಬ್ರು ಬರಲ್ಲ ಏನು ಹೇಳಕ್ಕೆ. ಹೊಳವನಹಳ್ಳಿ ಗ್ರಾಮದಲ್ಲಿ ಓವರ್ ಟ್ಯಾಂಕ್ಗಳ ನಿರ್ಮಾಣವಾಗಬೇಕಿದೆ. ಕೋಟೆ ಬೀದಿ, ಪೇಟೆ ಬೀದಿ, ಅಂಬೇಡ್ಕರ್ ಕಾಲೋನಿ, ಜನತಾ ಕಾಲೋನಿ, ದುಗ್ಗೇನಹಳ್ಳಿ ಗ್ರಾಮಗಳಲ್ಲಿ ಟ್ಯಾಂಕ್ ನಿರ್ಮಿಸಬೇಕಿದ್ದರೂ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ. ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಾರಂಭವಾಯಿತು. ಆದರೆ ಪೈಪ್ಲೈನ್ ಮಾಡಲು ಗುಂಡಿ ತೋಡಿ 4 ತಿಂಗಳು ಕಳೆದರೂ ಪೈಪ್ ಹಾಕದೆ ಗುಂಡಿ ಹಾಗೆ ಬಿಟ್ಟಿದ್ದಾರೆ. ಈ ಗುಂಡಿಗಳಿಂದ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕಾಮಗಾರಿ ರಾಮನಗರ ಹಾಗೂ ಮಾಗಡಿ ತಾಲೂಕಿಗೆ ಹೋದರೆ ಮೊದಲು ಮೋಸ ಆಗುವುದು ಗುಬ್ಬಿ ತಾಲೂಕಿನ ಜನತೆಗೆ. ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಲು ಹೋರಾಟ ಮಾಡಬೇಕೆಂದು ರೈತ ಸಂಘದ ವೆಂಕಟೇಗೌಡ ಹೇಳಿದರು. ಗುಬ್ಬಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಅವರು, ಮಂಡ್ಯ ಭಾಗದಲ್ಲಿ ನೀರಿಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನೀರು ಪಡೆಯುತ್ತಾರೆ. ಆದರೆ ನಮ್ಮಲ್ಲಿ ರೈತರು ಪ್ರತಿಭಟನೆ ಮಾಡಿ ನೀರು ಪಡೆಯುವುದಕ್ಕೆ ಒಗ್ಗಟ್ಟಾಗಬೇಕು ಎಂದರು. ಪೊಲೀಸರು ಬಂಧಿಸಿದರೂ ತಲೆಗೆಡಿಸಿಕೊಳ್ಳಬೇಡಿ. ತುಮಕೂರು ಜಿಲ್ಲೆಯಲ್ಲಿ ಆಗುತ್ತಿರುವ ಮೋಸ ಗುಬ್ಬಿ ಜನರಿಗೆ ಮಾತ್ರ. ಈ ಚಿಕ್ಕ ಕಾಲುವೆಯಲ್ಲಿ ರೈತರು ಬದುಕು ಕಟ್ಟಿಕೊಂಡಿದ್ದೇವೆ. ಕಾಮಗಾರಿ ನಡೆಯುತ್ತಿದೆ. ಎಲ್ಲ ರೈತರು ಮೇ 31ರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ನೀರು ಪಡೆಯಬೇಕು ಎಂದರು. ದೊಡ್ಡ ಹೊಳೆ ತಮಿಳುನಾಡಿಗೆ ಹೋಗುತ್ತೆ. ಎಷ್ಟು ರೈತರು ಹೋರಾಟ ಮಾಡ್ತಾರೆ ಆ ಭಾಗದಲ್ಲಿ. ನಮ್ದು ಯಾವುದೋ ಒಂದು ಚಿಕ್ಕ ಕಾಲುವೆ ಇದು. ಎಷ್ಟು 100 ಕಿಲೋಮೀಟರ್ ಹರ್ಕೊಂಬಂದಿರೋದು ಚಿಕ್ಕ ಕಾಲುವೆ. ಆ ಕಾಲುವೆನ ನಮ್ಗೆ ಉಳಿಸ್ಕೊಂತ ಯೋಗ್ಯತೆ ನಮ್ಗೆ ಇಲ್ಲ ಅಂತ ಹೋದ್ರೆ ನಾವು ಬದುಕಿದ್ರಷ್ಟೇ ಸತ್ರಷ್ಟೇ ಈ ತಾಲೂಕಿನಲ್ಲಿ. ಯಾಕೆಂತಂದ್ರೆ ಇಲ್ಲಿ ಬೋರ್ವೆಲ್ ಹಾಕಿದ್ರೆ ಬರೋದು ಹೇಮಾವತಿ ನೀರು. ನೀವು ತಿಳ್ಕಡೆ ಇರ್ಬೋದು, ಯಾವುದೋ ಮಳೆ ನೀರು ಬರ್ಬೋದು, ಅದು ಬರ್ಬೋದು ಅಂತ ಕೆರೆನಲ್ಲಿ ಚಾರ್ಜ್ ಮಾಡಿದ್ದಾರೆ, ಅದೆಲ್ಲ ಬರ್ತದೆ. ಆ ನೀರನ್ನ ಕುಡಿದಂತ ಮಕ್ಕಳು ನಾವೇನಿದ್ದೀವಿ ರೈತರ ಮಕ್ಕಳು, ನಾವು ಎತ್ತೆಚ್ಕೊಂಡ್ ಬರ್ಬೇಕು. ಇಲ್ಲ ಅಂತ ಅಂದ್ರೆ ಮುಗೀತು, ಖಂಡಿತ ಮುಗೀತು. ದಯಮಾಡಿ ಏನೋ ಸುಮ್ಮನೆ ಏನೋ ಸೀಮಿತ ಅರೆಸ್ಟು ಇದಕ್ಕೆ ಖಂಡಿತ ನನಗೂ ನಿಜವಾಗ್ಲೂ ಬೈಕಂಬದ್ ನೀವೆಲ್ಲ ಅವ್ನು ಯಾವನಪ್ಪ ಅವನು ಸೆಡೆ ಅಂತ. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಪೊಲೀಸರು ರೈತರನ್ನು ಬಂಧಿಸಿದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಪ್ರತಿಭಟನೆ ಮಾಡಲು ಸಿದ್ಧರಾಗಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ರೈತರು ಭಾಗವಹಿಸಿ ಬೆಂಬಲ ಸೂಚಿಸಬೇಕು. ತಾಲೂಕಿನ ನೀರು ಕಾಪಾಡಿಕೊಳ್ಳಬೇಕು ಎಂದರು. ಇನ್ನು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ,
ಹೇಮಾವತಿ ಲಿಂಕ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ. ಮಾಗಡಿ ಹಾಗೂ ರಾಮನಗರ ತಾಲೂಕಿಗೆ ಸೀಮಿತವಾಗಬಾರದು. ಇಡೀ ರಾಜ್ಯದ ರೈತರು ಒಂದೇ ಎಂಬ ಭಾವನೆಯಿಂದ ಕೆಲಸ ಮಾಡಿ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ನಂಜನಗೂಡು ನಗರದಲ್ಲಿ ಇಂದು ತಿರಂಗ ಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು. ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ನಡೆದ ಜಾಥಾದಲ್ಲಿ ಸಹಸ್ರಾರು ಮಂದಿ ಭಾಗವಹಿಸಿ ವೀರ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಿದರು. ನಂಜನಗೂಡು ನಗರದ ಚಿಂತಾಮಣಿ ಗಣಪತಿ ದೇವಾಲಯದಿಂದ ರಾಷ್ಟ್ರಪತಿ ರಸ್ತೆ ಮೂಲಕ ಜಾಥಾ ಹೊರಟ ಕಾರ್ಯಕರ್ತರು ನಂಜುಂಡೇಶ್ವರ ದೇವಸ್ಥಾನದವರೆಗೆ ಭಾರತೀಯ ಸೈನಿಕರಿಗೆ ಜಯಘೋಷ ಕೂಗುವುದರ ಮೂಲಕ ಅದ್ದೂರಿ ತಿರಂಗ ಯಾತ್ರೆ ನಡೆಸಿದರು. ನಂಜನಗೂಡಿನ ಮಾಜಿ ಶಾಸಕ ಬಿ ಹರ್ಷವರ್ಧನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ರಸ್ತೆಯ ಉದ್ದಕ್ಕೂ ಭಾರತೀಯ ಸೈನಿಕರಿಗೆ ಜಯವಾಗಲಿ ಎಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಜನರು ಘೋಷಣೆ ಮೊಳಗಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್ ಅವರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಪಾಕಿಸ್ತಾನದ ಉಗ್ರರು ದಾರುಣವಾಗಿ ಹತ್ಯೆ ಮಾಡಿದರು. ಉಗ್ರವಾದಿಗಳಿಗೆ ಹಿಂದೂ ಮತ್ತು ಮುಸ್ಲಿಂ ಎಂಬ ಭೇದವಿಲ್ಲ. ಈ ದಾಳಿಗೆ ಪ್ರತೀಕವಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಸಂದೇಶದ ಜೊತೆಗೆ ಗಡಿ ಭಾಗದಲ್ಲಿರುವ ಸ್ಲೀಪರ್ ಸೆಲ್ ಉಗ್ರರು ಮತ್ತು ಅವರ ಅಡುಗು ತಾಣಗಳನ್ನು ಸರ್ವನಾಶ ಮಾಡಿದ್ದಾರೆ ಎಂದರು. 26 ಜನ ಅವರು ಜೀವನ ಕಳ್ಕೊಂಡಿದ್ದಾರೆ. 26 ಜನರಲ್ಲಿ ಒಬ್ಬ ಮುಸ್ಲಿಂ ಆದಂಥ ಆದಿಲ್ ಹುಸೇನ್ ಶಾನು ಕೂಡ ಕಳ್ಕೊಂಡಿದ್ದಾನೆ. ಅಂದರೆ ಈ ಉಗ್ರಗಾಮಿಗಳಿಗೆ ಹಿಂದೂ ಮತ್ತು ಮುಸ್ಲಿಮು ಅಂತ ಯಾವುದೂ ಭೇದ ಭಾವ ಮಾಡಲಿಲ್ಲ. ಅಲ್ಲಿ ಅವರು 26 ಜನ ಏನು ಜೀವನ ಕಳ್ಕೊಂಡಿದ್ದಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಮುಖಾಂತರ ಸಂದೇಶ ಜೊತೆಗೆ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಉಗ್ರಗಾಮಿಗಳ ಸ್ಲೀಪರ್ ಸೆಲ್ ಅವರ ಒಂದು ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಸಂದೇಶ ಜೊತೆಗೆ ಸರ್ವನಾಶ ಮಾಡಿಬಿಟ್ಟು ಬಂದಿದೆ. ಇವತ್ತು ಭಾರತದ ಯೋಧರಿಗೆ ಅಭಿನಂದನೆ ಸಲ್ಲಿಸಲು ತಿರಂಗ ಯಾತ್ರೆ ಹೆಸರಿನಲ್ಲಿ ಈ ವಿಜಯೋತ್ಸವ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳು, ಮುಸ್ಲಿಂ ಧರ್ಮದ ಮೌಲ್ಯಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ದೇಶದ ನೆಲಕ್ಕೆ ಬಂದು ದಾಳಿ ಮಾಡಿದರೆ ಪಾಕಿಸ್ತಾನ ದೇಶವನ್ನು ಸರ್ವನಾಶ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ಮುಖಂಡರಾದ ಎಸ್ ಮಹದೇವಯ್ಯ, ಜೆಡಿಎಸ್ನ ನರಸಿಂಹಸ್ವಾಮಿ, ಮಹದೇವಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ
ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕನ್ನಡಕ್ಕೆ ಮೊದಲ ಬೂಕರ್ ಪ್ರಶಸ್ತಿ ಮುಡಿಗೇರಿಸಿದ ಕನ್ನಡತಿಯರಾದ ಬಾನು ಮುಷ್ತಾಕ್ ಹಾಗೂ ದೀಪಾ ಬಸ್ತಿ ಅವರು ಇಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದು, ಪ್ರಶಸ್ತಿ ಪಡೆದು ಮುಂಬೈನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದರು. ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕನ್ನಡ ಕೃತಿ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಪ್ ಸಾಹಿತ್ಯಕ್ಕೆ ಬೂಕರ್ ಪ್ರಶಸ್ತಿ ಲಭಿಸಿದೆ. ಈ ಕನ್ನಡ ಸಂಕಲನವನ್ನು ಇಂಗ್ಲಿಷ್ಗೆ ದೀಪಾ ಬಸ್ತಿ ಅವರು ಅನುವಾದಿಸಿದ್ದರು. ಒಂದೇ ಕೃತಿಗೆ ಇಬ್ಬರಿಗೂ ಸಿಕ್ಕಿರುವ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಇದಾಗಿದ್ದು, ಭಾರತದ ಇತಿಹಾಸದಲ್ಲಿ ಬೂಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಸಣ್ಣ ಕಥೆಗಳ ಸಂಕಲನ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಸಾಧನೆಗೈದ ಕನ್ನಡತಿಯರನ್ನ ಬೆಂಗಳೂರು ಗ್ರಾಮಾಂತರ ಡಿಸಿಯಿಂದ ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ರಾಜ್ಯದಲ್ಲಿರುವ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 2ನೇ ದಿನಕ್ಕೆ ಕಾಲಿರಿಸಿದೆ. ಚಾಮರಾಜನಗರ ನಗರಸಭಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ಪೌರ ನೌಕರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ನಗರಸಭೆ ಮಾಜಿ ಸದಸ್ಯ ಸೋಮವಾರಪೇಟೆ ಮಹದೇವು ಮಾತನಾಡಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಕಾರ್ಮಿಕರು ಹಗಲಿರುಳು ದುಡಿಯುತ್ತಾರೆ. ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು, ಇಲ್ಲವಾದಲ್ಲಿ ಮತ್ತಷ್ಟು ಸಮಸ್ಯೆಗಳು ಉಲ್ಬಣವಾಗಲಿದೆ ಎಂದರು. ಧರಣಿಯಲ್ಲಿ ನಗರಸಭೆ ಎಡಬ್ಲ್ಯೂ ಪ್ರಕಾಶ್, ನಗರಸಭಾ ಲೆಕ್ಕಾಧಿಕಾರಿ ಜಯನಾಯಕ್, ಹಿರಿಯ ಅಭಿಯಂತರ ಶಿವಶಂಕರ್ ಆರಾಧ್ಯ ಇನ್ನೂ ಹಲವರು ಹಾಜರಿದ್ದರು.
ಪಾವಗಡ ಪಟ್ಟಣದಲ್ಲಿ ರಾಜ್ಯ ಪೌರ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಈ ವೇಳೆ ಹೆಲ್ತ್ ಇನ್ಸ್ಪೆಕ್ಟರ್ ಶಂಸುದ್ದೀನ್ ಮಾತನಾಡಿ, ಪೌರ ಕಾರ್ಮಿಕರು ಸಮಾಜದ ಪ್ರಮುಖ ಅಂಗವಾಗಿದ್ದು ನಗರಗಳು ಸ್ವಚ್ಛವಾಗಿಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಅವರ ಬೇಡಿಕೆಗಳು ನ್ಯಾಯೋಚಿತವಾಗಿದ್ದು ಪರಿಗಣಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ವೇಳೆ ಪುರಸಭೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವ್ಯವಸ್ಥೆಗಳ ಆಗರವಾದ ಚಿಕ್ಕಬಳ್ಳಾಪುರ ಜಿಲ್ಲಾ 10ನೇ ಸಾಹಿತ್ಯ ಸಮ್ಮೇಳನ. ಊಟಕ್ಕಾಗಿ ಪರದಾಡಿದ ಸಾಹಿತ್ಯಾಭಿಮಾನಿಗಳು, ಊಟ ಸಿಗದೆ ವಾಪಸ್ಸಾದ ನೂರಾರು ಮಂದಿ. ಸಮ್ಮೇಳನಾಧ್ಯಕ್ಷರ ವಿರುದ್ಧವೂ ಸಾಮಾಜಿಕ ಜಾಲತಾಣದಲ್ಲಿ ಅಪಸ್ವರ. ಸೋನೆ ಮಳೆಗೆ ಬೀದಿಗೆ ಬಂದ ಹೂ ಬೆಳೆಗಾರನ ಬದುಕು. ಅಕಾಲಿಕ ಮಳೆಗೆ ಮಾವು ರೈತನ ಜೊತೆಗೆ ಹೂ ಬೆಳೆಗಾರನ ಬದುಕು ಅತಂತ್ರ. ನಿರಂತರ ಜಡಿ ಮಳೆಗೆ ಸೇವಂತಿಗೆ ಹೂವಿನ ತೋಟಗಳು ಹಾಳು. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬೆಚ್ಚಿದ ಜನತೆ. ಬಾಗೇಪಲ್ಲಿಯಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ. ಬೈಕ್ ಸವಾರರನ್ನು ಅಟ್ಟಾಡಿಸಿಕೊಂಡು ಬರುವ ಬೀದಿ ನಾಯಿಗಳು. ಮಕ್ಕಳು, ಮಹಿಳೆಯರು ಹೊರಬರಲು ಆತಂಕ. ಸುಳ್ಳು ಜಾತಿ ನಿಂದನೆ ಪ್ರಕರಣಗಳ ವಿರುದ್ಧ ಕ್ರಮಕ್ಕೆ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಆಗ್ರಹ. ಒಕ್ಕಲಿಗರ ಮುಖಂಡರ ಸಭೆಯಲ್ಲಿ ಕೋನಪರೆಡ್ಡಿ ಒತ್ತಾಯ. ಸುಳ್ಳು ಪ್ರಕರಣ ದಾಖಲಿಸಿರುವವರ ಗಡೀಪಾರಿಗೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.